ಒಂದಲ್ಲ ಒಂದಿನ ಈ ಫೋನ್ನ ತಗೊಂತೀನಿ. ಸೊ ಅದನ್ನ ತಗೊಂಡಾಗ ನನ್ನ ತಂಗಿ ಕೈಲೇ ನಾನು ಓಪನ್ ಮಾಡಿಸ್ಬೇಕು. iPhone 13 100K ಮೇಲೆ ದಾಟ್ಸಿದ್ದೀನಿ ಫಾಲೋವರ್ಸ್ನ. ಸೊ 17 Pro ತಗೊಂಡು ಮಸ್ತಾಗಿ ವಿಡಿಯೋಗಳು ಮಾಡೋಣ. ಅದು ತುಂಬ ದಿನದಿಂದ ಕನಸಿತ್ತು ನನಗೆ. 3,000 ಕ್ಯಾಶ್ ಬ್ಯಾಕ್ ಕೊಟ್ಟಿರೋದು. ಸದ್ಯ ಗೌತಣ ಇರೋದಕ್ಕೆ ಹೆಂಗೋ 3,000 ರೂಪಾಯಿ ಆದಾಯ. ಅದಕ್ಕೆ ಅಂದಿರಿರ್ಬೇಕು ಅನ್ನೋದು. ಏನಿದು ತಗೊಂಡು ಇವಾಗ ಚೆನ್ನಾಗಿದೆ ಗೈಸ್. ಗೈಸ್ ಟೈಮ್ ಬಂದು 8:56. ಸೊ ಶಿವಮೊಗ್ಗ ಹೋಗಿದ್ದೆ. ಸೊ ಹೋಗ್ಬೇಕು ಅಂದ್ಕೊಂಡೆ. ಏನು ವಿಚಾರಕ್ಕೆ ಅಂತಂದರೆ ಫೋನ್ ತೊಗೊಬೇಕು ಅಂತ. ಸೊ ತುಂಬ ದಿನಗಳಿಂದ ನನ್ನ ಕನಸಿತ್ತು ಒಂದು ಫೋನ್ ತೊಗೊಬೇಕು, ಒಳ್ಳೆ ಫೋನ್ ತೊಗೊಬೇಕು ಅಂತ. ನನ್ನ ಹತ್ರ iPhone ಇತ್ತು 13. ಕ್ಯಾಮ್ರಾ ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿ ಬರ್ತಿರ್ಲಿಲ್ಲ, ಆಮೇಲೆ ವೀಡಿಯೋಸ್ಗಳು ಓಡ್ತಿರ್ಲಿಲ್ಲ ಅಷ್ಟೊಂದು. ಸೊ ಅದಕ್ಕೋಸ್ಕರ ಫೋನ್ ಚೇಂಜ್ ಮಾಡಬೇಕು, ಫೋನ್ ತೊಗೊಬೇಕು, ನಾನು ಬೇರೆಯವ್ರ ಥರ ವೀಡಿಯೋಗಳು ಮಾಡಬೇಕು, ಚೆನ್ನಾಗಿ ವೀಡಿಯೋಗಳು ಓಡ್ತಿಲ್ಲ, ಚೆನ್ನಾಗಿ ವೀಡಿಯೋ ಓಡಿಸ್ಬೇಕು, ಇನ್ನೂ ಎಂಟರ್ಟೈನ್ಮೆಂಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಫೋನು ಕ್ಲಾರಿಟಿ ಅಷ್ಟೊಂದು ಬರ್ತಿರಲಿಲ್ಲ. ಅದಕ್ಕೋಸ್ಕರ ಫೋನ್ ತೊಗೊಬರೋಣ ಅಂತ ಹೋಗ್ತಿದ್ದೆ. ಬಟ್ ಏನೋ ಸ್ವಲ್ಪ ಪ್ರಾಬ್ಲಮಿಂದ ಮತ್ತೆ ವಾಪಸ್ ಬಂದೆ. ಮಾನ್ಯನೂ ರೆಡಿ ಮಾಡಿಸಿದ್ದೆ ಹೋಗಿ ಫೋನ್ ತೊಗೊಂಬರೋಣ ಅಂತ. ಬಟ್ ಆಗಲಿಲ್ಲ. ಸೊ ಬೇಜಾರಾಯಿತು. ತುಂಬ ದಿನದಿಂದ ಈ ಥರನೇ ಆಗ್ತಿದೆ. ಸ್ವಲ್ಪ ದೊಡ್ಡ ಪ್ರಾಬ್ಲಮ್ ಇತ್ತು, ಸ್ವಲ್ಪ ಅದು ಎಲ್ಲ ಆಗ್ತಿತ್ತು. ಸೊ ಸಮ್ ಪ್ರಾಬ್ಲಮ್ಸಿಂದ ತಗೊಳಕ್ಕಾಗ್ತಿಲ್ಲ. ಈಗಲೂ ವಾಪಸ್ ಬಂದೆ. ಈಗಲೂ ರೋಡ್ ಹತ್ರನೇ ನಿಂತಿರೋದು. ಸೊ ಸಿಕ್ಕಾಪಟ್ಟೆ ಬೇಜಾರಾಯಿತು. ಶಿವಪ್ಪ ನನ್ನ ಕಡೆ ಇತ್ತು ಅಂತಂದರೆ ನಾಳೆ ತೊಗೊತೀನಿ. ತುಂಬ ಬೇಜಾರಾಗ್ತಿದೆ. ಫೋನ್ ತೊಗೊಬೇಕು. ತುಂಬ ದಿನದಿಂದ ಕನಸು ಅದು ನಂದು ಫೋನ್ ತೊಗೊಬೇಕು ಅಂತ. ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿಲ್ಲ. ಸೊ ತುಂಬ ಜನ ಹೇಳ್ತಿದ್ರು ವೀಡಿಯೋ ಚೆನ್ನಾಗಿರುತ್ತೆ ಕಣ, ನಿನ್ನ ವೀಡಿಯೋಗಳು ಚೆನ್ನಾಗಿರುತ್ತೆ, ಆದರೆ ಕ್ವಾಲಿಟಿನೇ ಇರಲ್ಲ, ಚೆನ್ನಾಗಿರಲ್ಲ ಅಂತ ತುಂಬ ಜನ ಇದು ಮಾಡ್ತಿದ್ರು. ತುಂಬ ದಿನದಿಂದ ನಾನು ಕನಸೋದು ಒಳ್ಳೆ ಫೋನ್ ತೊಗೊಬೇಕು, ಒಳ್ಳೆ ಇದನ್ನು ಇದು ಮಾಡಬೇಕು ಅಂತ. ನಾನು ಎಲ್ಲರ ಥರ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಮಾಡಿಬಿಡ್ಬೇಕು ಅಂತ. ಸೊ ಫೋನ್ ಒಂದಲ್ಲ ಒಂದಿನ ತೊಗೊತೀನಿ. ನಾನು ಅಂದ್ಕೊಂಡಿದ್ದೆ ಮುಂಚೆನೇ ಒಂದಲ್ಲ ಒಂದಿನ ಈ ಫೋನ್ನ ತೊಗೊತೀನಿ. ಸೊ ಅದನ್ನು ತಗೊಂಡಾಗ ನನ್ನ ತಂಗಿ ಕೈಲೇ ನಾನು ಓಪನ್ ಮಾಡಿಸ್ಬೇಕು ಅಂತ. ಸೊ ಅದು ತುಂಬ ದಿನದಿಂದ ಕನಸಿತ್ತು ನನಗೆ. ಆಮೇಲೆ ಯಾಕೆಂತಂದರೆ ಅವಳ ಕೈಲಿ ಏನಕ್ಕೆ ಓಪನ್ ಮಾಡಿಸ್ಬೇಕು ಅಂದರೆ ಅವಳೊಂಥರ ಅದೃಷ್ಟ ದೇವತೆ ಇದ್ದಂಗೆ ನನಗೆ. ಸೊ ಅವಳು ಬಂದಮೇಲೆ ನನ್ನ ಲೈಫು ಸ್ವಲ್ಪ ಟರ್ನ್ ಆಯಿತು. ಸೊ ನಾನು ಹೆಂಗೋ ಇದ್ದೂ ಸ್ವಲ್ಪ ಚೇಂಜ್ ಆಗಿದ್ದೀನಿ. ಒಳ್ಳೊಳ್ಳೆ ವೀಡಿಯೋಗಳು ಮಾಡ್ತೀನಿ. ಸೊ ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ, ಮಾಡೋಣ. ಒಂದಲ್ಲ ಒಂದಿನ ಚಿಕ್ಕದಾಗಿ ಹಾಕಿರ್ತೀನಿ ನೋಡಿ. ಸೊ ಫೋನ್ ಬೆಲೆ ಏನು ಅಂತ ನಾನು ಈಗಲೇ ಹೇಳಲ್ಲ, ಯಾವ ಫೋನು ಅಂತಲೂ ಹೇಳಲ್ಲ. ಒಳ್ಳೆ ಫೋನು ಅಂತ ಹೇಳಿದ್ದೀನಿ, ಒಳ್ಳೆ ಫೋನ್ನೇ ತೊಗೊತೀನಿ. ಗೈಸ್ ಏನಪ್ಪ ಅಂತ ಅಂದರೆ ನಮ್ಮ ಜೊತೆ ಯಾರಿದ್ದಾರೆ ಅಂತ ಫಸ್ಟು ತೋರಿಸ್ಬಿಡ್ತೀನಿ. ಹುಲ್ಗೇಶ್ ಅವರು ಅಲ್ಲಿ ಸುನಿ. ಏನಪ್ಪ ಚೆನ್ನಾಗಿದೆ, ಯಾಕೆ ಡಲ್ ಆಗಿದೆಯಾ? ಟೀಪೇಣ. ನಾನು ಇವಾಗ ಎಲ್ಲಿದ್ದೀನಪ್ಪ ಅಂತಂದರೆ ಗಾಜನೂರಾಗಿದ್ದೀನಿ. ತುಂಬ ದಿನದಿಂದ ಒಂದು ಕನಸಿತ್ತು. ಏನಪ್ಪ ಅಂತಂದರೆ ಟೀಪೇಣನ ಜೊತೆ ಮಾತಾಡೋಣ. ಏಣ ತುಂಬ ದಿನದಿಂದ ಒಂದು ಕನಸಿತ್ತು. ಏನು ಕನಸು ಅಂತಂದರೆ ಏನಣ್ಣ? ಒಳ್ಳೆ ಮೊಬೈಲ್ ತೊಗೊಬೇಕು ಅಂತ ಇದ್ರಿ. ಹಾಂ, ಒಳ್ಳೆ ಮೊಬೈಲ್ ತೊಗೊಬೇಕಂತ, ಒಂದು ಒಳ್ಳೆ ಫೋನ್ ತೊಗೊಬೇಕು ಅಂತ ಇತ್ತು. ಅಂದರೆ ಸ್ವಲ್ಪ ಫೋನ್ ಇತ್ತು. ಈಗ ನಾನು ಮಾತಾಡ್ತಿರೋಂಥ ಫೋನು 13. ತುಂಬ ಜನ ಹೇಳ್ತಿದ್ರು ಕ್ಲಾರಿಟಿ ಬರೋಲ್ಲ ವಿಡಿಯೋ, ಆಮೇಲೆ ತುಂಬ ವೀಡಿಯೋಗಳು ಓಡ್ತಿರಲಿಲ್ಲ. ಎಷ್ಟೋ ಒಳ್ಳೊಳ್ಳೆ ಕಂಟೆಂಟ್ಗಳು ಕೊಟ್ಟರು ಫ್ಲಾಪ್ ಆಗ್ತಿದ್ದೋ, ಓಡ್ತಿರ್ಲಿಲ್ಲ. ರೀಸನ್ ಏನಪ್ಪ ಅಂದರೆ ವಿಡಿಯೋ ಕ್ಲಾರಿಟಿ ಇಲ್ಲ, ವೀಡಿಯೋಗಳು ಚೆನ್ನಾಗಿ ಓಡ್ತಿರಲಿಲ್ಲ ಅಂತ. ಸೊ ತುಂಬ ದಿನದಿಂದ ಆಸೆ ಇಟ್ಕೊಂಡಿದ್ದೆ ಒಂದು ಒಳ್ಳೆ ಫೋನ್ ತೊಗೊಬೇಕು, ಐಫೋನು. ತುಂಬ ಜನ ಕ್ರಿಯೇಟರ್ಗಳಿಗೆ ಆಸೆ ಇರುತ್ತೆ ಐಫೋನ್ ತೊಗೊಂಡು ಬೆಳಿಬೇಕು, ನಾವು ಒಳ್ಳೊಳ್ಳೆ ವೀಡಿಯೋಗಳು ಮಾಡಬೇಕು ಅಂತ. ಸೊ ನನಗೂ ಆಸೆ ಇತ್ತು. ಸೊ ಅದಕ್ಕೋಸ್ಕರ ಐಫೋನ್ ತೊಗೊಬೇಕು ಅಂತ ಹೋಗ್ತಿದ್ದೀನಿ. ತುಂಬ ದಿನ ಕನಸು ಇವತ್ತು ನನಸಾಗ್ತಿದೆ. ಅವಾಗ ಒಂದು ದಿನ ಒಂದು ಮಾತು ಹೇಳಿದ್ದೆ, ಅದನ್ನು ತಗೊಂಡಾಗ ನನ್ನ ತಂಗಿ ಕೈಲೇ ಓಪನ್ ಮಾಡಿಸ್ತೀನಿ ಅಂತ. ಅದು ಮುಂದೆ ಒಂದು ವೀಡಿಯೋ ನೋಡ್ಕೊಂಡು ಬಂದಿರ್ತೀರ. ಸೊ ಆ ವಿಡಿಯೋದಲ್ಲಿ ಹೇಳಿದ್ದೆ. ಆಲ್ ದಿ ಬೆಸ್ಟ್ ಮಿಸ್ಟರ್ ಡೆತ್. ಪೊಂಗಲ್ಲು ಗಟ್ಟಿ ಚಟ್ನಿ ಸೇರ್ಸ್ಕಟ್ಟು. ಸೊ ಇನ್ಮೇಲಿಂದ ಹೊಸ ಚಾಪ್ಟರ್ ಸ್ಟಾರ್ಟ್ ಮಾಡೋಣ. ಒಳ್ಳೊಳ್ಳೆ ವೀಡಿಯೋಗಳು ಕೊಡ್ತಿರ್ತೀನಿ. ಇನ್ಮೇಲಿಂದ ಹೊಸ ಚಾಪ್ಟರೇ. ಇಷ್ಟು ದಿನ iPhone 13 100K ಮೇಲೆ ದಾಟ್ಸಿದ್ದೀನಿ ಫಾಲೋವರ್ಸ್ನ. ಸೊ 17 Pro ತೊಗೊಂಡು ಮಸ್ತಾಗಿ ವೀಡಿಯೋಗಳು ಮಾಡೋಣ. ಸೊ ನಮ್ಮ ಜೊತೆ ಹುಲ್ಗಿ ಇದ್ದಾರೆ. ಬ್ಲಾಗಿಂಗ್ ಅಂದ್ರೆ ನಗ್ತಾನೆ ಕಾಣ. ಏನು ಮಚ್ಚಾ, ಎಷ್ಟು ಕಷ್ಟಪಟ್ಟಿದ್ದೀನೋ? ಕಷ್ಟ ಮಾತ್ರ ಸಿಕ್ಕಾಪಟ್ಟೆ ಕಷ್ಟ ಅಂತ. ಈಗ ಮಾನ್ಯನ ರೆಡಿ ಆಗಕ್ಕೆ ಹೇಳಿದ್ದೀನಿ. ರೆಡಿಯಾಗಿ ಮಾನ್ಯ ಇಷ್ಟು ದಿನ ಕಾಮಿಡಿ ಅನ್ಕೊಂಡ್ಬಿಟ್ಟಿದ್ಲು. 17 Pro ತೊಗೊತೀನಿ ಅಂತ ಅಂದರೆ ಸುಮ್ಮನೆ ಅದನ್ನೇ ಹೇಳ್ಕೊಂಡು ತುಂಬ ದಿನದಿಂದ ಹೇಳ್ಕೊಂಡು ಬರ್ತಾನೆ ಇದ್ದೆ. ಫಸ್ಟು 16 Pro ತೊಗೊತೀನಿ ಅಂತ ಹೇಳ್ತಿದ್ದೆ. 16 Pro ತೊಗೊತೀನಿ ಅಂತ ಹೇಳ್ತಿದ್ದೆ. ಅವಾಗ ಹೂವಣ ಅಂತಿದ್ರು. ಆಮೇಲೆ 16 Pro ಮಾಡಲ್ಲೇ ಸ್ಟಾಪ್ ಮಾಡಿಬಿಟ್ರು, ಡಿಸ್ಕಂಟಿನ್ಯೂ ಮಾಡಿಬಿಟ್ರು. ಆಮೇಲೆ 17 Pro ತೊಗೊತೀನಿ ಅಂತ ಆಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲೆ. ಸುಮ್ಮನೆ ಹೇಳ್ತೀನಿ, ನೀನು ಸುಳ್ಳು ಹೇಳ್ತೀಯ, ತಗೊಳ್ಳೋದ ಹಾಗೆ ಅಂತ. ಸೊ ಇವಾಗಲೂ ಅಷ್ಟೇ, ನಾನು ಮೊನ್ನೆನ ರೆಡಿ ಆಗು ಹೋಗಿ ಫೋನ್ ತೊಗೊಂಬರೋಣ ಅಂದರೆ ಇವಾಗಲೂ ನಕ್ಕೊಂಡೆ ಮಾತಾಡ್ಬಿಟ್ಲೆ, ಸುಮ್ಮನೆ ತಮಾಷೆ ಮಾಡ್ಬೇಡ ಅಂತ. ಸೊ ರೆಡಿ ಆಗಕ್ಕೆ ಹೇಳಿದ್ದೀನಿ. ಫೋನ್ ಅವಳ ಕೈಲೇ ಓಪನ್ ಮಾಡಿಸ್ತೀನಿ, ಬಾಕ್ಸ್ ಅನ್ಬಾಕ್ಸಿಂಗ್ ಅವಳ ಕೈಲೇ ಮಾಡಿಸ್ತೀನಿ.
ಅದ ಹುಲ್ಗಿನೂ ನೋಡ್ತಾನೆ. ಫಾಲೋ ಮಾಡಿ ಸಪೋರ್ಟ್ ಮಾಡಿ ನಮ್ಮ ಹುಡುಗಂಗೆ ಮಿಸ್ಟರ್ ಡೆತ್ತಿಗೆ ನಿಮ್ಮ ಆಶೀರ್ವಾದ ಹಿಂಗೆ ಇರಲಿ ಒಂದ್ಮೇಲೆ ಇನ್ನೂ ಬೆಳೀಲಿ ಅಂತ ನನ್ನೊಂದು ಎಷ್ಟು ಕಷ್ಟಪಟ್ಟಿದ್ದೀನಿ ಹೇಳು ನಾನು. ಮಾತ್ರ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾನೆ. ನಾರ್ಮಲ್ ಆಗಿ ಮಾತಾಡ್ತಾರ ಮಚ್ಚ. ಎಷ್ಟು ಕಷ್ಟಪಟ್ಟಿದ್ದೀನಿ ಮಾಡ್ತಿದ್ದೀರಿ ಅವಲ್ಲ? ಕಟ್ ಮಾಡ್ತೀನಿ. ಓಕೆ, ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಹೇಳು. ಹಾಯ್ ಬ್ರೋ, ಎಲ್ಲ ಹೇಗಿದ್ದೀರಾ ಅಂದ್ಕೊಳ್ತೀನಿ, ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಮ್ಮ ಹುಡುಗಿಗೆ ಫಾಲೋ ಮಾಡಿ ಸಪೋರ್ಟ್ ಮಾಡಿ, ನಿಮ್ಮ ಆಶೀರ್ವಾದ ಹೀಗೆ ಇರಲಿ. ಇನ್ನು ಫೀಲ್ ಬೇಕು ಬ್ರದರ್, ಅರ್ಥ ಮಾಡ್ಕೊಳ್ಳಿ. ಇನ್ನೂ ಸ್ವಲ್ಪ ಬೆಳೆಸಿ ಅಂತ ಹೇಳ್ತಾ ನಾವೆರಡು ಮಾತುಗಳನ್ನು ಮುಗಿಸ್ತೀನಿ. ಇವ್ನ್ಯಾವನ ಸೆಡೆ ನನ್ನ ಮಗ. ಗಾಯ್ಸ್, ಐಫೋನ್ ಬುಕ್ ಮಾಡೋದಕ್ಕೆ ಹೋಗ್ತಾ ಇದೀವಿ ಐ ಕಾರ್ನರಿಗೆ, ಶಿವಮೊಗ್ಗದಲ್ಲಿರೋಂಥ ಐ ಕಾರ್ನರು. ನಾವು ಒಳಗಡೆ ನಮ್ಮ ಅಣ್ಣ ಹೋಗೈತೆ. ಸೊ ಫೋನ್ ಹೆಂಗೈತೆ ಅಂತ ನೋಡೋ, ಇಲ್ಲಿ ಮಾತಾಡ್ತಾ ಇದ್ದು ನೋಡ್ರಿ, ಇಲ್ಲಿ ಸೈಡಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದೆ. ಹೋಗಿದ್ದು ಬುಕ್ ಮಾಡಿಬಿಟ್ಟು ಆಮೇಲೆ ಮಾನ್ಯನ್ಗೆ ಕರ್ಕೊಂಡು ಹೋಗ್ಬಿಟ್ಟು ಕರ್ಕೊಂಡ್ಬಂದು ಐಸ ಮೊಬೈಲ್ ಬುಕ್ ಆಯಿತು. ಹೋಗಿ ಕರ್ಕೊಂಬರೋದು ಅಷ್ಟೇ. ಕಾರ್ಡು ಸ್ವೈಪ್ ಮಾಡಿ, ಆ್ಯಕ್ಚುಲಿ ಸ್ವೈಪ್ ಮಾಡಿರೋದಕ್ಕೆ ಎಷ್ಟು 3,000 ಡಿಸ್ಕೌಂಟ್ ಅಲ್ಲೋಣ. ಇನ್ಸ್ಟೆಂಟ್ 3,000 ಕ್ಯಾಶ್ ಬ್ಯಾಕ್. 3,000 ಕ್ಯಾಶ್ ಬ್ಯಾಕ್ ಕೊಟ್ಟಿರೋದು. 1,35,000 ಆ್ಯಕ್ಚುಲಿ 1,35,000 ರೂಪಾಯಿ ಫೋನು 1,32ಕ್ಕೆ ಸಿಕ್ಕೈತೆ. 1,32,000 ರೂಪಾಯಿಗೆ. ಅದು ಕ್ರೆಡಿಟ್ ಕಾರ್ಡ್ ಇರೋದಕ್ಕೆ. ಕ್ರೆಡಿಟ್ ಕಾರ್ಡ್ ಇಲ್ಲ ಅಂದಿದ್ರೆ ಸಿಕ್ತಿರ್ಲಿಲ್ಲ. ಸದ್ಯ ಗೌತಣ ಇರೋದಕ್ಕೆ ಹೆಂಗೋ 3,000 ರೂಪಾಯಿ ಆದಾಯ. ಅದಕ್ಕೆ ಅಂದಿರ್ ಇರಬೇಕು ಅನ್ನೋದು. ಅಂದಿರ್ ಅದಕ್ಕೆ ಇರಬೇಕು. ಅಂದಿರ್ ಇಲ್ಲ ಅಂದ್ರೆ ಅದು ಲೈಫೇ ಅಲ್ಲ. ತುಂಬ ಥ್ಯಾಂಕ್ ಯು ಸೋ ಮಚ್. ಗೈಸ್, ಏನಪ್ಪ ಅಂತಂದರೆ ತುಂಬ ದಿನದಿಂದ ನನ್ನ ಕನಸಿತ್ತಲ್ಲ ಫೋನ್ ತೊಗೊಬೇಕು ಅಂತ. ಸೊ ಫೋನು ಬುಕ್ ಮಾಡಿಬಿಟ್ಟು ಬಂದಿದ್ದೀನಿ. ಬೆಳಗ್ಗೆನೇ ಬುಕ್ ಮಾಡಿಬಿಟ್ಟು ಬಂದೆ. ಅಂದರೆ ಬಿಲ್ಲೆಲ್ಲ ಕ್ಲಿಯರ್ ಮಾಡಿಬಿಟ್ಟು ಬಂದೆ. ಈಗ ಆ್ಯಕ್ಚುಲಿ ನನ್ನ ತಂಗಿನ ಕರ್ಕೊಂಡು ಹೋಗಬೇಕು ಮಾನ್ಯನ. ನಿಜವಾಗ್ಲೂ ನಾನು ತೊಗೊತೀನಿ ಅಂತ ಅವಳು ಅಂದ್ಕೊಂಡಿರಲಿಲ್ಲ. ಇವಾಗ ಅವಳಿಗೆ ಹೇಳಿಲ್ಲ ನಾನು ಮೊಬೈಲ್ ಬುಕ್ ಮಾಡಿಬಿಟ್ಟು ಬಂದಿರೋದು. ಇವಾಗ ಕರ್ಕೊಂಡೋಗಿ ಫೋನ್ ತಗೊಂಡು ಬರ್ತೀನಿ. ಸೊ ಯಾವ ಥರ ಎಕ್ಸ್ಪ್ರೆಷನ್ ಕೊಡ್ತಾಳೋ, ಏನು ಎಕ್ಸೈಟ್ ಆಗ್ತಾಳೋ ಅಥವಾ ಶಾಕ್ ಆಗ್ತಾಳೋ ಗೊತ್ತಿಲ್ಲ. ಬಟ್ ಅವಳ ಕೈಲಿ ಓಪನ್ ಮಾಡಿಸ್ತೀನಿ 17 Pro ಹೆಂಗಿರುತ್ತೆ ಅಂತ. ಸೊ ಅವಳು ಶಿ ಡಿಸರ್ವ್. ಯಾಕೆ ಅಂತಂದರೆ ನನಗೋಸ್ಕರ ತುಂಬ ಹೆಲ್ಪ್ ಮಾಡಿದ್ದಾಳೆ, ನನಗೆ ತುಂಬ ಸಪೋರ್ಟ್ ಮಾಡಿದ್ದಾಳೆ. ನನಗೆ ಒಂದು ಬ್ಯಾಕ್ ಬೋನಾಗಿ ನಿಂತಿದ್ಲು. ತುಂಬ ಅಂದರೆ ತುಂಬ ಬ್ಯಾಡ್ ಟೈಮ್ ಬಂತು. ಆಗ ಎಲ್ಲ ತುಂಬ ಜನ ಬಿಟ್ಟೋಗ್ಬಿಟ್ರು ನನ್ನ. ಅಂಥ ಟೈಮಲ್ಲಿ ನನ್ನ ಜೊತೇಲಿ ನಿಂತು ಸಪೋರ್ಟ್ ಮಾಡಿದ್ಲು. ಸೊ ಅಷ್ಟು ಫಾಲೋವರ್ಸ್ ಮಾಡೋದಕ್ಕೆ, ನಾನೊಬ್ಬ ಕ್ರಿಯೇಟರ್ ಅಂತ ಅನ್ಸ್ಕೊಳ್ಳೋದಕ್ಕೆ ಅವಳು ಒಂದು ಕಾರಣ. ಅವಳು ಸ್ವಲ್ಪ ಸಪೋರ್ಟ್ ಮಾಡಿದ್ಲು. ಸೊ ನನ್ನ ತಂಗಿ ಅಂತ ಹೇಳ್ಕೊಳ್ಳೋದಕ್ಕೆ ಸೀರಿಯಸ್ಲಿ ನಿಜವಾಗ್ಲೂ ಹೆಮ್ಮೆ ಪಡ್ತೀನಿ. ಅವಳು ನನ್ನ ಸ್ವಂತ ತಂಗಿ ಅಲ್ಲದೆ ಇರ್ಬೋದು, ಬಟ್ ಸ್ವಂತ ತಂಗಿಗಿಂತ ಹೆಚ್ಚಿಗೆ ಪ್ರೀತಿ ಕೊಟ್ಟಿದ್ದಾಳೆ. ನಾನು ಅಷ್ಟೇ ಹೆಚ್ಚಿಗೆ ಅವಳಿಗೆ ಪ್ರೀತಿ ಕೊಟ್ಟಿದ್ದೀನಿ. ಸೊ ಯಾವತ್ತೂ ಅವಳನ್ನ ಕಳ್ಕೊಳ್ಳೋಕೆ ಇಷ್ಟಪಡಲ್ಲ, ಬಟ್ ಅವಳು ಯಾವತ್ತೂ ನನ್ನ ಮನಸ್ಸಲ್ಲಿ ಇರ್ತಾಳೆ. ಸೊ ಅದಕ್ಕೋಸ್ಕರ ಶಿ ಡಿಸರ್ವ್. ಅವಳ ಕೈಲಿ ಓಪನ್ ಮಾಡಿಸ್ಬೇಕು, ಆ ಯೋಗ್ಯತೆ ಅವಳಿಗಿದೆ, ಆ ನಿಯತ್ತು ಅವಳಿಗೈತೆ ನನ್ನ ತಂಗಿಗೆ. ಸೊ ಬನ್ನಿ ಅವಳನ್ನ ಕರ್ಕೊಂಡು ಹೋಗೋಣ. ಮನೆ ಫೋನ್ ತಗೊಂಬರೋಣ. ಸುಳ್ಳು ಹೇಳ್ತೀನಿ ಅಂತನಾ? ನಿಜನೇ ಹೇಳ್ತಿರೋದು. ನನ್ನ ಗಾಡಿಗೆ ಎತ್ಕೊಂಡು ಏನಕ್ಕೆ ಎತ್ಕೊಂಡು ಹೋಗ್ತಿದ್ಯಾ? ಈ ಥರ ಹೊಟ್ಟೆ ಉರಿಸ್ತಾವಳಲ್ಲಪ್ಪ ಮಾನ್ಯ. ರೆಡಿಯಾಗಿ ಬೇಗ ಫೋನ್ ಎತ್ಕೊಂಬರೋಣ. ಮಾನ್ಯ ಬತ್ತಳಿಗೆ ರೆಡಿಯಾಗಿ ಬಾ. ಶಿವಮೊಗ್ಗ ಇದ್ದಾನೆ ಮನೆ. ತಮಾಷೆ ಅಂತ ಅನ್ಕೊಂಡಿದ್ಯಾ? ತಮಾಷೆ ಅನ್ಕೊಂತಿದ್ಯಾ? ಅಲ್ಲ ಕಡೆ ಫೋನ್ ಅಂದ್ರೆ ನಗ್ತಿ ಅಲ್ಲ. ನೀನ್ ನಿನ್ ಕೈಲಿ ಓಪನ್ ಮಾಡ್ಸೋದಂತ ಹೇಳಿದೆ ತಾನೆ? ಇದನ್ನ ನೋಡ್ತಾಳ ಅವಳು. ಹಾಕ್ತೀನಿ ಅವಳು ಆಗಲ್ಲಿ ಚುಚ್ಚು ನನ್ನ ಕೈಗೆ. ಮನ್ಯ 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 ಹಾಸ್ಟ್ಲಿಗೆ ಹೋಗ್ತಿದ್ದೀನಿ, ನನ್ನ ಮನೇಲೇ ಇರ್ಬೇಕು. ನಾಳೆ ಯಾರು ಹೇಳಿ ಕೇಳಿ ಹೋಗ್ತಿದ್ಯಾ? ನಾಳೆ ಹಾಸ್ಟೆಲ್ ಹೋಗ್ಬಿಡ್ತೀಯಾ? ನಮ್ಮ ಅಪ್ಪಾಜಿ ಹೇಳ್ರಿ. ತಡಿ, ಎಂತ ರೊಟ್ಟೆಲಿ ಎಂತ ನೋಟ್ಟವನೆ. ಎಲ್ಲಿ ಕರ್ಕೊಂಡು ಹೊಂಟೆ ಕರೆಕ್ಟಾಗಿ ಹೇಳಿ ನನಗೆ. ಫೋನ್ ತಗೊಳಕ್ಕಣ, ವಿಡಿಯೋ ಮಾಡಕ್ಕ. ದುಡ್ಡು ಹೆಂಗೆ ತೋರಿಸ್ಬೇಕು ಫೋನ್ ತಗೊಳೋದಕ್ಕೆ? ದುಡ್ಡಲ್ಲ, ಪ್ರೂಫ್ ಏನೈತೆ? ಪ್ರೂಫ್ ಏನು? ನಾನೇ ಆರ್ಡರ್ ಮಾಡೀನಿ ಅಂತಲ್ಲ. ಏನ್ ಆರ್ಡ್ರು? ನಾನಲ್ಲಿ ಹೋಗಿ ಕೊಡೋ ಅಂದ ತಕ್ಷಣ ಕೊಡ್ತಾರ ಅವರು ದುಡ್ಡು. ನಿಮ್ಮ ಅಪ್ಪ ಕೊಡ್ತಾನೆ. ಮುಂದಿನ ವರ್ಷ ನಾನು ತಗೊಂತೀನಿ ಫೋನು, iPhone 16 Pro. 16 Pro ಮಾಡ್ಲೇ ಸ್ಟಾಪ್ ಮಾಡ್ಬಿಡೋರೆ. 16 Pro ನಲ್ಲಿ ಅವನೇ. ಇವ್ನ್ಯಾವನ ಸೆಡೆ ನನ್ನ ಮಗ. ಮತ್ತೆ ಎಲ್ಲಿಗೆ ಹೋಗ್ತಿರೋದು ನಾವು? ಫೋನ್ ತರೋದಿಕ್ಕ? ಗೈಸ್, ನಮ್ಮ ಜೊತೆ ಯಾರಿದ್ರಪ್ಪ ಅಂದ್ರೆ ಉದ್ರೇಶಿಯವರು ಜೊತೆಗೆ ಕೊಟ್ಟರು. ಅಲ್ಲ ಯಪ್ಪ, ಯಾಕೆ ಮಾಡ್ತೀರಾ? ಲಾಗ್ ಮಾನ್ಯ ಮಾಡ್ತಾಳೆ ಇವಾಗ. ನೀವೇ ಮಾಡ್ಕೊಂಡು
ಮಾನಿ ಇನ್ನೊಂಥರ ಕ್ಯೂಟ್ ಆಗಿ ಕಾಣಿಸ್ತದೆ. ಅದೇನೇ ಗಾಯ ಮಾಡ್ಕೊಂಡಿದ್ಯಾ? ಅದಾಗಿರೋದು ಮಾಡ್ಕೊಂಡಿರೋದಲ್ಲ. ನೋಡಿ ನಿಮಗೆ ತೋರಿಸ್ತೀನಿ ವಿಡಿಯೋದಲ್ಲಿ. ಇಲ್ಲ ಈ ಕಡೆ ನೋಡು, ತೋರಿಸ್ತೀನಿ ವಿಡಿಯೋ ಮಾಡಿಬಿಟ್ಟು. ಗಾಯ್ಸ್ ಮಾನಿ ಕೈಲಿ ಗಾಡಿ ಹೊಡ್ತಾ ಗಾಡಿ ಹಿಂದ್ಗಡೆ ಗಾಡಿ ಬರ್ತೈತೆ. ನಿಧಾನ ಮುಂದೆ ನೋಡಿ ಗಾಯ್ಸ್. ಮಾನ್ಯ ಗಾಡಿ ಓಡಿಸ್ತಾವಳೆ. ಮುಂದೆ ನೋಡು, ಆ ಕಡೆ ವ್ಲಾಗ್ ಮಾಡ್ತೀನಿ ಅಂದ್ಬಿಟ್ಟು ಆ ಕಡೆ ನೋಡ್ಬಿಟ್ಯಾ. ಅಲ್ಲಿ ಓವರ್ ಸ್ಮಾರ್ಟ್ ಆಗಿ ಆಡ್ಬೇಡ. ಗಾಡಿಯ ಮೇಲೆ ಏನೋ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಈಗ ಅವಾಗ ಇದು ಏನೋ ಅಂತಿದ್ವಿ. ಏನಂತ ತುಂಬಾ ಓವರ್ ಆಗಿ ಆಡ್ಬೇಡ ಅಂತಿದ್ವಿ. ಈಗ ಒಂದು ಕಲ್ತ್ಬಿಟ್ಟಿರೋ ಓವರ್ ಸ್ಮಾರ್ಟ್. ಇಂಗ್ಲೀಷ್ ಅಪ್ಡೇಟ್ ಆಗ್ಬೇಕಲ್ಲ. ಏನಿನ್ ಒಬ್ಳಿಗೆ ಇಂಗ್ಲೀಷ್ ಬರೋದು, ನಮಗೂ ಒಂದು ಚೂರ್ಗೆ ಹಾಕಿದ್ರೆ ಇಂಗ್ಲೀಷ್ಗೆ ಹಂಗಂಗೆ ಸ್ವಲ್ಪ ಬರುತ್ತೆ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಮಾನೆ ನಮ್ಗೆ ಇಲ್ಲ ಕಣ. ಐ ಕಾರ್ನರ್ ಹತ್ರ ಕರ್ಕೊಂಡ್ ಬಂದಿದ್ದೀನಿ. ನಂಬ್ತೇನೆ ಇಲ್ಲ ಐಫೋನ್ ತಗೊಂತೀನಿ ಅಂತ. ಐ ಕಾರ್ನರ್, ಐ ಸೆಂಟರ್ ಎಲ್ಲ ಒಂದೇ. ಇಷ್ಟೇ ಸೈಜ್, ಸೇಮ್ ಸೈಜ್ 17 Pro. ಚೆನ್ನಾಗಿಲ್ಲ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಮನ್ಯ ಈ ವೇಡ್ರಲ್ಲಿ ಯಾವ್ದು ಚೆನ್ನಾಗೈತೆ? ಕಲರ್ ಯಾವ್ದು ಚೆನ್ನಾಗೈತೆ? ಈ ಕಲರ್ ಚೆನ್ನಾಗೈತೆ, ಆ ಕಲರ್ ಚೆನ್ನಾಗೈತೆ. ಅದೇ ಸಣ್ಣದೈತೆ ಅಂತ. ಅಯ್ಯೋ ನಿನ್ನ ಸ್ಮಾರ್ಟ್ ಫೋನ್ಗಳೆಲ್ಲ ಸಣ್ಣಗೆ ಕಣ ಇರೋದು. ಅದೇನು ಆಂಡ್ರಾಯ್ಡ್ ಫೋನ್ ಅಷ್ಟೊಂದು ದೊಡ್ಡದು ಇಟ್ಕೊಳಕ್ಕೆ? ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಬಾಳೆ ಡೌನ್ ಮಾಡ್ಬಿಡ. ಓಪನ್ ಮಾಡೋ ಬರದಾ? ಫಸ್ಟು ಓಪನ್ ಮಾಡಿ. ಈಗ ಎಷ್ಟು ಲಕ್ಷ ರೂಪಾಯಿ ಹೇಳಿದ್ದು ಇದು ಮಾಡಿದ್ದು? ಮತ್ತೆ 1.5 ಲಕ್ಷ ರೂಪಾಯಿ ಫೋನ್. ಖುಷಿ ಏನು ಅನಿಸ್ಲಿಲ್ಲ? ಖುಷಿ ಆಗಿಲ್ಲ? 1.5 ಲಕ್ಷ ರೂಪಾಯಿ ಖುಷಿಯಾಗಿಲ್ಲ ಕಡೆ. 1.5 ಲಕ್ಷ ಬರ್ಬೇಕಾಗಿಲ್ಲ ಲೇಟಾಗಿ. ಇಲ್ಲ ಯಾವ 17 Pro ಎಷ್ಟು ಅಂತ ಎಲ್ಲರೂ ಗೊತ್ತು. ಖುಷಿನೇ ಇಲ್ಲ ನೋಡಿಕೆ. ಅದೃಷ್ಟ ದೇವತೆ ಮಾನ್ಯ ನಿಜ. ಅದೃಷ್ಟ ದೇವತೆ. ಫೋನ್ ಎಷ್ಟು ಚೆನ್ನಾಗಿ ಫಸ್ಟ್ ಫೋಟೋ ನಮ್ಮೆಲ್ಲರದ್ದು ಬರಲಿ. ಹಂಗೆ ಹಿಡಿದು ಆಗಲ್ಲ ನೋಡಿ. 17 Pro ಹೆಂಗೈತೆ? ಎಷ್ಟಾಯ್ತದ? 1,35,900. 1,35,000. ಇವಾಗ ತಗೊಂಡಿದ್ದ? ಇವಾಗ ತಗೊಂಡಿದ್ದು ಮನ್ ಕೆಲವು ಇಷ್ಟಕ್ಕೆ. ಹಾಂ, ಅಂಥದ್ದು ಏನೈತಿ? ಮಣ್ಣಿನ ಕೈಲಿ ಓಪನ್ ಮಾಡಿಸಿರೋದು. ಕೈಯೇ ನಡುಕ್ತಾ ಹಿಡ್ಕೊಳಕ್ ಅದನ್ನ. ಹಾಂ, ಕೈಯೇ ನಡುಕ್ತಾ ಹಿಡ್ಕೊಳಕ್ ಅದನ್ನ. ಯಾಕೆ ಮೀಟರ್ ಬೇಕು? ಇವಳು ಎತ್ತಾಕ್ಬಿಡ್ತೀನಿ ಅಂತ ಎದುರುತ್ತವಳೆ. ಓಪನ್ ಮಾಡಿದ್ರೆ ಅಣ್ಣ ಬಿಡಿಸ್ಬಿಡ್ತೀನಿ ಅಣ್ಣ, ನಾನು ಬಿಡಿಸ್ಬಿಡ್ತೀನಿ ಅಣ್ಣ ಅಂತ ಎದುರುತ್ತವಳೆ. ಗಂದೆ ಇಲ್ಲ. ಅಲ್ಲ, ಬಿಡಿಸ್ಬಿಡ್ತೀನಿ ಅನ್ನ ನಾನು ಅನ್ಲ ಅಂಕಲ್. 1,35,000 ಆಯ್ತು. ಏನು ಯಶು ಇವಾಗ ಬರ್ತಿದ್ಯಾ? ಯಶು ಕಣ್ಣು ಮುಚ್ಚಿಲ್ಲ, ಹಂಗೆ ನಿಂಗೆ ಒಂದು ಸರ್ಪ್ರೈಸ್ ಕೊಡ್ತೀನಿ. ಕಣ್ಣು ಮುಚ್ಚ, ಕೈ ನೀಡು ಮುಂದೆ. ಕಣ್ಣು ಮುಚ್ಚಬೇಕು, ಕಣ್ಣು ಬಿಡಬಾರ್ದು. ಏನಿದು? ತಗೊಬಂದು ಇವಾಗ. ಚೆನ್ನಾಗೈತಿ. ಎಷ್ಟು ಚಿಕ್ಕದೈತಲ್ಲ. ಮಾನ್ಯ ನಾನು ಹೋಗಿ ತಗೊಬಂದು. ಚೆನ್ನಾಗಿ
ಚಾರ್ಜ್ ಖಾಲಿ ಆಗೈತೆ. ಚಾರ್ಜ್ ಇಲ್ಲ ಅದರಲ್ಲಿ. ಚೆನ್ನಾಗೈತೆ. ತೋರ್ಸ ಗೈಸ್, ಐಶು ಕೈಲಿ ಓಪನ್ ಮಾಡಿಸ್ಬೇಕಿತ್ತು ಇದು ಫೋನ್ನ. ಆದರೆ ಇದನ್ನು ಐಶು ಸಿಗೋಕ್ಕಿಂತ ಮುಂಚೆ ಮಾನಿನ ಕೈಲಿ ಓಪನ್ ಮಾಡಿಸ್ತೀನಿ ಅಂತ ಅಂದಿದ್ದೆ, ಅದಕ್ಕೆ ಮಾನಿನ ಕೈಲಿ ಓಪನ್ ಮಾಡಿಸ್ದೆ. ಚೆನ್ನಾಗಿದೆ ಗೈಸ್. ಐಶಿಗೆ ಬೇಜಾರಾದ್ಲು, ನನ್ನ ಕೈಲಿ ಓಪನ್ ಮಾಡಿಸ್ತಿಲ್ಲ. ನಮ್ಮನ್ನ ಅವಳು ಮಾನಿನ ಕರ್ಕೊಂಡು ಹೋಗೋಳೆ, ನನ್ನ ಮೇಲೆ ಆಣೆಗೂ ಆಗಿಲ್ಲ. ನನ್ನೇ ಕರ್ಕೊಂಡು ಹೋಗಿಲ್ಲ, ಮಾನಿನ ಕರ್ಕೊಂಡು ಹೋಗೋನೆ ಅಂತ ಬೇಜಾರಾಗ್ಬಿಟ್ಟು ಸ್ವಲ್ಪ ಐಶು. ಇಲ್ಲ ಚೆನ್ನಾಗೈತೆ. ಅವಳು ಇವತ್ತು ಇರ್ತಾಳೆ, ನಾಳೆ ಹೋಗ್ತಾಳೆ. ಬಟ್ ಇವಳು ಪರ್ಮನೆಂಟ್ ಆಗಿರ್ತಾಳೆ. ಅದಕ್ಕೆ ಈ ಫೋಟೋ ನೋಡ್ಬಿಟ್ಟು ಬೇಜಾರಾದ್ಲಿಗೆ ಫೋಟೋ ನೋಡ್ಬಿಟ್ಟು ಬೇಜಾರಾದ್ಲು. ಇಲ್ಲ ಇಲ್ಲ ಚೆನ್ನಾಗೈತೆ. ಅದರಿಂದ ವಿಡಿಯೋ ಚೆನ್ನಾಗಿ ಮಾಡಬೇಕು. ಈಗ ಒಂದು ಪ್ರಮೋಷನ್ ವಿಡಿಯೋ ಐತೆ, ಮುಗಿಸ್ಕೊಂಡ್ಬಿಟ್ಟು ಹಾಕ್ತೀನಿ ತಟ್ಟಿದ್ದು ವ್ಲಾಗ್ನ.